ಹೆಲೋ ಆಲ್, ವೆಲ್ಕಮ್ ಟು ಕೃಷ್ಣ ಡಿಸೈನ್ಸ್. ನಾನಿವತ್ತು ಇಲ್ಲಿ ಒಂದು ಆರಿ ವರ್ಕ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಲಕ್ಷ ಕೊಟ್ಟು ನೋಡ್ಕೊಳ್ರಿ. ನಿಮಗೂ ಕೂಡ ಕರೆಕ್ಟಾಗಿ ಗಮನ ಇಟ್ಕೊಂಡು ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ನೋಡಿದ್ರೆ ತಾನೇ ಬರುತ್ತೆ. ಹಾಗೆಯೇ ಇವತ್ತು ನನಗೆ ತಿಳಿದಿರುವಂಥ ಕೆಲವೊಂದು ಮಾತುಗಳನ್ನು ಇಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಆರಿಸ್ಕೊಂಡ ಟಾಪಿಕ್ ಏನಂದರೆ ಸೆಲ್ಫ್ ಲವ್. ಸೆಲ್ಫ್ ಲವ್ ಅಂದ್ರೇನು? ನಮ್ಮ ಬಗ್ಗೆನೇ ನಾವು ವಿಚಾರ ಮಾಡ್ಕೊಳ್ತಾ, ನಮ್ಮ ಬಗ್ಗೆನೇ ನಾವು ಕೇರ್ ಮಾಡ್ಕೊಳ್ತಾ ಕೂಡೋದು ಅಲ್ಲ. ಎಲ್ಲರ ಜೊತೆ ನೋಡಿಕೊಂಡು, ಎಲ್ಲರನ್ನೂ ನೋಡಿಕೊಂಡು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ಸೆಲ್ಫ್ ಲವ್ ಆಗುತ್ತೆ. ಒಂದು 15 ಪಾಯಿಂಟ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನೋಡ್ಕೊಳ್ಬಹುದು. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ನಮ್ಮನ್ನು ನಾವು ಪ್ರೀತಿಸಬೇಕು. ನೋಡಿ, ನಾವು ಈ ಜಗತ್ತಿನಲ್ಲಿ ಒಬ್ಬಂಟಿಯಾಗಿ ಹುಟ್ಟಿದ್ದೀವಿ. ಲಾಸ್ಟ್ಗೆ ಹೋಗೋದು ಕೂಡ ಒಬ್ಬಂಟಿಯಾಗಿಯೇ. ಹಾಗಂತ ಎಲ್ಲರನ್ನೂ ಬಿಟ್ಬಿಡು ಅಂತ ನಾನು ಹೇಳೋದಿಲ್ಲ. ಫಸ್ಟು ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು. ಯಾಕಂದರೆ ನಾವು ಖುಷಿಯಾಗಿದ್ದರೆ ತಾನೇ ನಾವು ಬೇರೆಯವರಿಗೆ ಖುಷಿಯನ್ನು ಕೊಡೋಕ್ಕೆ ಸಾಧ್ಯ. ಸೊ ಫಸ್ಟ್ ಪ್ರಿಯಾರಿಟಿ ಯಾವಾಗಿದ್ದರೂ ಏನು ಮಾಡ್ಕೋಬೇಕಂದ್ರೆ ನಮ್ಮನ್ನು ನಾವು ಇಟ್ಕೋಬೇಕು. ಸೆಕೆಂಡ್ ಪಾಯಿಂಟು, ನಮ್ಮಲ್ಲಿರುವ ಏನಾದರೂ ಒಂದು ಸ್ಪೆಷಾಲಿಟಿ ಅನ್ನು ನಾವು ಗುರುತಿಸ್ಕೊಳ್ಬೇಕು. ಎಲ್ಲರಲ್ಲೂ ಒಂದಲ್ಲ ಒಂದು ಗುಣ ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಅಡುಗೆಯಲ್ಲಿ ಸ್ಪೆಷಲ್ ಇರುತ್ತಾರೆ. ಕೆಲವೊಬ್ಬರು, ಈಗ ನಂದು ಇನ್ಫಾರ್ಮೇಷನ್ ನಾನು ಹೇಳಬೇಕಂದ್ರೆ, ನಾನು ಟೈಲರಿಂಗು, ಡಿಸೈನಿಂಗು, ಆರಿ ವರ್ಕು ಈ ಥರದಲ್ಲಿ ನಾನು ಸ್ಪೆಷಲ್ ಆಗಿದ್ದೀನಿ. ಅಂದರೆ ಆರ್ಟ್ ವರ್ಕು, ನನಗೆ ಡ್ರಾಯಿಂಗ್ ಮಾಡೋದು ತುಂಬ ಇಷ್ಟ, ಪೇಂಟಿಂಗ್ಸ್ ಮಾಡೋದು ಇಷ್ಟ. ಸೊ ಈ ಥರ ನನ್ನಲ್ಲಿ ಸ್ಪೆಷಾಲಿಟಿ ಇದೆ. ಸೊ ಅದಕ್ಕೆ ತಕ್ಕಂಗೆ ನಾನು ಟೈಲರಿಂಗನ್ನು ಚೂಸ್ ಮಾಡಿಕೊಂಡೆ. ಸೊ ಹಾಗೆಯೇ ನಿಮ್ಮಲ್ಲಿ ಏನು ಸ್ಪೆಷಲ್ ಇದೆ ಅನ್ನೋದನ್ನು ನೀವು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಅದನ್ನು ಕಂಡುಹಿಡ್ಕೊಂಡು ಅದ್ರ ಮೇಲೆ ಕೆಲಸ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಥರ್ಡ್ ಪಾಯಿಂಟ್ ಹೇಳಬೇಕಪ್ಪ ಅಂತಂದರೆ, ಇದು ಮೋಸ್ಟ್ ಇಂಪಾರ್ಟೆಂಟು. ಏನಂದರೆ, ನಮ್ಮ ಮೇಲೇ ನಮಗೆ ನಂಬಿಕೆ ಇರಬೇಕು. ಎಲ್ಲಿವರೆಗೂ ನಮ್ಮ ಮೇಲೇ ನಮಗೆ ನಂಬಿಕೆ ಇರಲ್ವೋ ಅಲ್ಲಿ ತನಕ ನಾವು ಲೈಫ್ನಲ್ಲಿ ಏನನ್ನೂ ಸಾಧಿಸೋಕ್ಕೆ ಸಾಧ್ಯ ಆಗಲ್ಲ. ಚಿಕ್ಕ ಪುಟ್ಟ ವಿಷಯನೇ ಇರಲಿ, ಒಂದು ಇಲ್ಲೇ ಮಾರ್ಕೆಟಿಗೆ ಹೋಗಬೇಕು, ಕೆಲವೊಬ್ಬರು ಮನೆಯಿಂದ ಹೊರಗೆ ಸತೆ ಬರೋದಿಲ್ಲ. ಭಯ ಅವರಿಗೆ, ನನಗಾಗುತ್ತೋ ಇಲ್ವೋ, ನನಗೆ ಭಯ ಆಗುತ್ತೆ, ಒಬ್ಬಳಿಗೆ ಹೋಗೋಕ್ಕೆ ಭಯ ಆಗುತ್ತೆ. ಈ ಥರ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಔಟ್ಸೈಡು, ಸಿಟಿ ಔಟ್ಸೈಡ್ ಏನಿರುತ್ತಲ್ಲ ಅಲ್ಲೆಲ್ಲ ಭಯ ಪಟ್ಕೋತಾರೆ. ಅಲ್ಲಿ ಸಿಚುವೇಶನ್ ಅವ್ರಿಗೆ ಹಾಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲಿವರೆಗೂ ನಾವು ನಮ್ಮನ್ನು ನಾವು ನಂಬ್ಕೊಳ್ಳಲ್ಲ, ನನ್ನಿಂದ ಇದು ಸಾಧ್ಯ ಆಗುತ್ತೆ ಅಂತ ನಾನು ಹೊರಗಡೆ ಬರೋದಿಲ್ವೋ ಅಲ್ಲಿ ತನಕ ನಾವು ಏನೂ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಹಾಗೆಯೇ ಈಗ ನಾವು ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಥವಾ ನಮ್ಮ ಹಾಬಿಯನ್ನು ನಾವು ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಮನೆಯಲ್ಲಿ ಎಲ್ಲರೂ ಏನಂತಾರೆ, ಅಯ್ಯೋ ಎದಕ್ಕೆ ಬೇಕು ಬಿಡು, ನಿನಗಾಗಲ್ಲ ಬಿಡು, ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ಬಿಡು ಅಂತ ಹೇಳ್ಬಿಡ್ತಾರೆ. ಸೊ ಆ ಥರ ಜನದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ನಾವು ಮಾಡಿ ತೋರಿಸ್ತೀವಿ ಅಂತ ನಂಬಿಕೆ ಇಟ್ಕೊಂಡು ನಾವು ಮುಂದೆ ಬರಬೇಕಾಗುತ್ತೆ. ಫೋರ್ತ್ ಪಾಯಿಂಟು ಏನಂದರೆ, ನಮ್ಮ ಆರೋಗ್ಯ ಮತ್ತು ಎಮೋಷ್ನಲ್ ಹೆಲ್ತನ್ನು ನಾವು ಕಾಪಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟು ಇದು ಕೂಡ. ಆರೋಗ್ಯ ಇದ್ದರೇನ ಅಲ್ವಾ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಸೊ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೊಳ್ಳೇಬೇಕು. ಎಲ್ಲರಿಗೂ ನಾನು ಟೇಲರ್ಸಿಗೆ ಹೇಳೋದಿದೆ, ನಾನೊಂದು ರೀಲ್ ಹಾಕಿದ್ದೆ, ನಾವು ಕೂತು ದಪ್ಪ ಆಗಿಬಿಡ್ತೀವಿ ಅಂತ. ಅದೆಷ್ಟು ವೈರಲ್ ಆಗಿತ್ತಂದರೆ ಎಷ್ಟೋ ಕಮೆಂಟ್ಸ್ಗಳು ಬಂದುಬಿಟ್ಟು, ನಾನು ಹಾಗೆ ಅಕ್ಕ ಅಂತ. ಸೊ ಅಲ್ಲಿ ನನಗೆ ಅರ್ಥ ಆಗುತ್ತೆ, ನಾವು ಕೆಲಸದಲ್ಲಿ ನಮ್ಮ ಹೆಲ್ತನ್ನು ಬಿಟ್ಬಿಡ್ತೀವಿ. ನಾನು ಕೂಡ ಕೆಲವೊಂದು ಸಾರಿ ಕೆಲಸ ಇಷ್ಟಿರುತ್ತೆ, ಕೆಲವೊಂದು ಸಾರಿ ನಾನು ಕೂಡ ಹೆಲ್ತನ್ನು ಅವಾಯ್ಡ್ ಮಾಡ್ಕೊಂಡ್ಬಿಡ್ತೀನಿ. ಆ ಟೈಮ್ನಲ್ಲಿ ನನಗನ್ಸುತ್ತೆ, ನಾನು ಚೆನ್ನಾಗಿದ್ದರೆ ತಾನೇ ನಾನು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಮತ್ತೆ ನಾವು ದುಡಿದದ್ದನ್ನೆಲ್ಲ ಹಾಸ್ಪಿಟ್ಲಿಗೆ ಹಾಕಿಬಿಡೋಕ್ಕಾಗುತ್ತೆ. ಸೊ ಅದಕ್ಕೆ ಮೇನ್ ನಮ್ಮ ಇಂಪಾರ್ಟೆಂಟು ಹೆಲ್ತನ್ನು ಕಾಪಾಡ್ಕೋಬೇಕು. ಹೆಲ್ತ್ ಜೊತೆಗೆ ಎಮೋಷ್ನಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟು. ಜಾಸ್ತಿ ಸ್ಟ್ರೆಸ್ ತೊಗೊಂಡು ಚಿಡಿ ಮಾಡ್ಕೊಳ್ತಾ ಕೆಲಸ ಮಾಡೋದ್ರಲ್ಲಿ ಉಪಯೋಗ ಇಲ್ಲ. ಹೇಗಿದ್ದರೂ ಅದನ್ನು ನಮ್ಮಿಂದ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಸ್ಟ್ರೆಸ್ ಹೇಗೆ ತೊಗೊಳ್ಬೇಕು, ನಾರ್ಮಲ್ಲಾಗಿ ಶಾಂತಿಯಿಂದ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು. ನನ್ನ ನೆಕ್ಸ್ಟ್ ಪಾಯಿಂಟ್ ಕೂಡ ಅದೇ ಇದೆ. ನಮ್ಮ ಮನಸ್ಸನ್ನು ಯಾವಾಗಿದ್ದರೂ ಶಾಂತವಾಗಿ ಇಟ್ಕೊಳ್ಬೇಕು. ಇದು ಸೆಲ್ಫ್ ಲವ್ನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಏನಂದರೆ, ನಾವು ಶಾಂತವಾಗಿಲ್ಲ, ನಮಗೆ ಏನೋ ಒಂಥರ ಚಿಡಿ ಅಂತ ಇರುತ್ತೆ. ಆಗ ನಾವು ಬೇರೆಯವರಿಗೆ ಹೇಗೆ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ? ಇವನ್ ಮಕ್ಕಳಿಗೂ ನಮ್ಮ ಸ್ಟ್ರೆಸ್ನೆಲ್ಲ ಹೋಗಿ ನಾವು ಮಕ್ಕಳ ಮೇಲೆ ಹಾಕಿಬಿಡ್ತೀವಿ. ಆ ಟೈಮ್ನಲ್ಲೂ ಅವರಿಗೆ ನೋವು. ಆಮೇಲೆ ನಮಗೆ ಅನಿಸುತ್ತೆ, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ಆಮೇಲೆ ನಾವು ಪಶ್ಚಾತ್ತಾಪ ಪಡೋಕ್ಕಿಂತ ಮೊದಲಿಂದನೇ ಸ್ವಲ್ಪ ನಮ್ಮ ಮನಸ್ಸನ್ನು ನಾವು ಹಿಡಿತೊಳಗೆ ಇಟ್ಕೊಂಡು ಶಾಂತಿಯಿಂದ ಇರೋದನ್ನು ಕಲ್ತ್ಕೋಬೇಕು. ನಾವು ಈ ಲೈಫ್ನಲ್ಲಿ ಎಂಟರ್ ಆಗಿದ್ದೀವಿ ಅಂದರೆ, ಈ ಜಗತ್ತಿನಲ್ಲಿ ನಾವು ಬಂದಿದ್ದೀವಿ ಅಂದರೆ ಏನಾದರೂ ಒಂದು ಮಾಡಿ ಹೋಗಲೇಬೇಕು. ಆ ದೇವರು ಎಷ್ಟೋ ಜನ್ಮಗಳ ಕಾಲ ವೇಟ್ ಮಾಡಿ ಆಮೇಲೆ ಮನುಷ್ಯ ಜನ್ಮ ಕೊಡ್ತಾನಂತೆ.
ಸೊ ಅಂಥ ಜನ್ಮನ ನಾವು ವೇಸ್ಟ್ ಮಾಡಬಾರ್ದಲ್ವ. ಚಿಕ್ಕ ಪುಟ್ಟ ವಿಷಯಗಳು, ಸಣ್ಣ ಸಣ್ಣ ವಿಷಯಗಳನ್ನು ನಾವು ಸಾಧಿಸ್ತಾ ಹೋಗಬೇಕು. ಸಾಧನೆ ಅಂದ್ರೇನು? ನನಗೇನೋ ಅವಾರ್ಡ್ ಬಂದುಬಿಡಬೇಕು ಅಂದರೆ ಅದು ಸಾಧನೆ, ಅದಲ್ಲ. ಇದ್ದಂಥ ಜೀವನನ ಚೆನ್ನಾಗಿ ತುಂಬ ಎಂಜಾಯ್ ಮಾಡ್ಕೊಳ್ತಾ, ಎಲ್ಲರ ಬಾಯಲ್ಲಿ ಒಳ್ಳೆಯವರು ಅನ್ನಿಸ್ಕೊಳ್ತಾ, ಆ ಥರ ನಾವು ಚೆನ್ನಾಗಿದ್ದು ಹೋಗಬೇಕು. ಎಲ್ಲರೂ ಅನ್ನೋಕ್ಕೆ ಸಾಧ್ಯ ಇಲ್ಲ, ಬಟ್ ಕೆಲವೊಬ್ಬರಾದರೂ ನಮಗೆ ಯಾರು ಬೇಕೋ ಅವ್ರ ಹತ್ರ ಆದರೂ ನಾವು ಚೆನ್ನಾಗಿರ್ಬೋದಲ್ವ. ನೆಕ್ಸ್ಟ್ ಪಾಯಿಂಟು ಏನಂತ ಅಂದರೆ, ನಮ್ಮ ತಪ್ಪುಗಳಿಂದ ನಾವು ಕಲಿಬೇಕು. ಯಾವಾಗ ನಾವು ತಪ್ಪುಗಳನ್ನು ನಮ್ಮ ಲೆಸನ್ಸ್ ಅಂತ ತಿಳ್ಕೊತೀವೋ ಆವಾಗ ನಾವು ಲೈಫ್ನಲ್ಲಿ ತುಂಬ ಮುಂದೆ ಬರ್ತೀವಿ. ನಾವು ಏನಾದರೂ ತಪ್ಪು ಮಾಡಿದಾಗ ಹೆದರ್ಕೊಳ್ತಾ, ಅಯ್ಯೋ ನಾನು ಹಂಗೆ ಮಾಡಿಬಿಟ್ಟೆ, ಹೀಗೆ ಮಾಡಿಬಿಟ್ಟೆ, ಹಾಗಾಗಬಾರ್ದಾಗಿತ್ತು ಅಂತ ಆ ತಪ್ಪುಗಳನ್ನು ಅಥವಾ ಆ ಸಿಚುವೇಶನನ್ನು ನಾವು ದೋಷಿಸ್ಕೊಳ್ತಾ ಹೋದರೆ ಅದರಿಂದ ಏನು ಉಪಯೋಗ ಇಲ್ಲ. ಅದರ ಬದಲು ನಾವು ಮಾಡಿದ ತಪ್ಪಿನಿಂದ ಅದು ನಮ್ಮ ಲೈಫ್ನಲ್ಲಿ ಏನೋ ಒಳ್ಳೆಯದಕ್ಕೇ ಆಗಿದೆ, ನಮಗೇನೋ ಒಂದು ಲೆಸನ್ ಹೇಳ್ಕೊಡೋಕ್ಕೇ ಆ ತಪ್ಪಾಗಿರುವುದು ಅಂತ ನಾವು ತಿಳ್ಕೋಬೇಕು. ತಪ್ಪು ಅಂದರೆ ಇಲ್ಲಿ ನಾವು ಮಾಡಿದ ತಪ್ಪು ಅಂತ ಅಷ್ಟೇ ಅಲ್ಲ, ಬೇರೆಯವ್ರು ಮಾಡಿದ ತಪ್ಪುಗಳಿಂದ ಕೂಡ ನಾವು ಕಲಿಬೋದು. ಜೀವನ ತುಂಬ ಚಿಕ್ಕದು. ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ನಾವೇ ಕಲಿಬೇಕು ಅನ್ನೋಷ್ಟರಲ್ಲಿ ಲೈಫ್ ಮುಗಿದು ಹೋಗ್ಬಿಡುತ್ತೆ. ಸೊ ನಾವು ಬೇರೆ ಯಾರಾದರೂ ಮಾಡಿದ ತಪ್ಪುಗಳಿಂದ ಅವ್ರಿಗೆ ಅದ್ರದ್ದು ಅನುಭವ ಸಿಕ್ಕಿರುತ್ತಲ್ಲ, ಅದರಿಂದ ಪ್ರತಿಫಲ ಸಿಕ್ಕಿರುತ್ತಲ್ಲ, ಅದನ್ನು ನೋಡಿ ಕೂಡ ನಾವು ಕಲ್ತ್ಕೋಬೋದು. ಈ ಥರ ನಾವು ಮಾಡಬಾರ್ದು. ಇನ್ನೊಬ್ಬರ ಜೀವನದಿಂದ ಕೂಡ ನಾವು ಲೆಸನ್ಸನ್ನು ಕಲಿಬಹುದು. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ನಾವು ಆಲ್ಮೋಸ್ಟ್ ನಮ್ಮ ಹೆಚ್ಚಿಗೆ ಟೈಮನ್ನು ನಾವು ಸಕಾರಾತ್ಮಕ ಜನರೊಂದಿಗೆ ಕಳೀಬೇಕು. ಅಂದರೆ ನಮ್ಮನ್ನು ಪ್ರೋತ್ಸಾಹಿಸೋರ ಹತ್ರ ಅಥವಾ ಯಾವಾಗಿದ್ರೂ ಪಾಸಿಟಿವಿಟಿ ಮಾತಾಡ್ತಾ ಏನಾದರೂ ಸ್ಪಿರಿಚುಯಾಲಿಟಿಯಲ್ಲಿ ಇರ್ತಾರೆ ಅಂಥವ್ರ ಜೊತೆ ನಾವು ಕನೆಕ್ಟ್ ಆದರೆ ನಾವು ಕೂಡ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಿದ್ದರೂ ಅಯ್ಯೋ ನಾನು ಹಾಗೆ, ನನ್ನ ಹತ್ರ ಅದು ಇಲ್ಲ, ಇದು ಇಲ್ಲ, ನಾನೇನು ಮಾಡಿದ್ರೂ ನನಗೆ ಸರಿ ಆಗಲ್ಲ, ಈ ಥರ ನೆಗೆಟಿವಿಟಿನೇ ಮಾತಾಡೋರ ಹತ್ರ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಾವು ಕೂಡ ಅವ್ರ ಹಾಗೆಯೇ ಆಗಿಬಿಡ್ತೀವಿ. ಹಾಗೆಯೇ ನನ್ನ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಸ್ವಯಂ ಪ್ರಶಂಸೆ ಮಾಡಿಕೊಳ್ಬೇಕು. ಅಂದರೆ ನಾವೇನಾದರೂ ಈಗ ಎಕ್ಸಾಂಪಲ್ ಕೊಡ್ತೀನಿ, ನಾನು ಟೈಲರಿಂಗ್ ಮಾಡ್ತೀನಿ, ಓಕೆನಾ. ನಾನು ಇವತ್ತು ಇಷ್ಟು ಬ್ಲೌಸ್ಗಳನ್ನು ಮುಗಿಸ್ಬೇಕು. ಎಕ್ಸಾಂಪಲ್ ಅಂದರೆ ನಾನಿವತ್ತು ಒಂದು 4 ಬ್ಲೌಸನ್ನು ಸ್ಟಿಚ್ ಮಾಡಿ ಮುಗಿಸ್ಕೋಬೇಕು ಅಂತ ಒಂದು ಏಮ್ ಇಟ್ಕೊಂಡಿರ್ತೀನಿ. ಸಪೋಸ್ ನಾನು 3 ಬ್ಲೌಸ್ ಸ್ಟಿಚ್ ಮಾಡಿದೆ, ಇನ್ನು 4ನೇ ಬ್ಲೌಸು ಸ್ಟಿಚ್ ಮಾಡಿದೆ, ಸಪೋಸ್ ಹೋಯಿತು, ನನ್ನಿಂದ 4 ಬ್ಲೌಸು ಸ್ಟಿಚ್ ಆಯಿತು ಅಂದರೆ ಲಾಸ್ಟಿಗೆ ನನ್ನ ಮೇಲೆ ನಾನು ಪ್ರೌಡಾಗಿ ಫೀಲ್ ಮಾಡ್ಕೊಳ್ಬೇಕು. ಏನಾದರೂ ನನಗೇನೆ ಗಿಫ್ಟ್ ಕೊಟ್ಕೊಳ್ಬೇಕು. ಆ ಟೈಮ್ನಲ್ಲಿ ನಮ್ಗೆ ಖುಷಿ ಆಗುತ್ತೆ. ಅಯ್ಯೋ ನಾನು ಇವತ್ತು ಹೇಳಿದ್ದನ್ನೆಲ್ಲ ಮುಗಿಸ್ಬಿಟ್ಟೆ, ಇವತ್ತು ನನ್ನ ಕೆಲಸ ಕರೆಕ್ಟಾಗಿ ಮುಗೀತು ಅಂತ ನಮ್ಮ ಮೇಲೇ ನಮಗೆ ಪ್ರೌಡ್ ಫೀಲ್ ಆಗಬೇಕು. ಆ ಥರ ನಾವು ನಮ್ಮನ್ನು ನಮಗೇನೆ ಸ್ಪೆಷಲ್ಲಾಗಿ ಫೀಲ್ ಮಾಡಿಸ್ಕೊಳ್ತಾ ಇರಬೇಕು. ಬೇರೆಯವರು ನಮ್ಮನ್ನು ಯಾವಾಗಿದ್ರೂ ಸ್ಪೆಷಲ್ ಫೀಲ್ ಮಾಡಿಸ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೇಬಾರ್ದು. ಯಾವಾಗಿದ್ರೂ ಎಕ್ಸ್ಪೆಕ್ಟೇಷನ್ನಿಂದ ನಮಗೆ ನೋವೇ ಸಿಗೋದು ಹೊರತು ಯಾವಾಗಲೂ ನಮಗೆ ಖುಷಿ ಅಂತೂ ಸಿಗೋದಿಲ್ಲ. ಸೊ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡಾಗಿ ಬದುಕೋಕ್ಕಿಂತಲೂ ನಾವು ಮಾಡಿದ ಕೆಲಸಗಳ ಮೇಲೆ ನಾವೇ ಹೆಮ್ಮೆ ಪಡ್ಕೊಂಡು, ಇವತ್ತು ನಾನು ಇಷ್ಟು ಮುಗಿಸಿದೆ, ಇದು ನನಗೆ ತುಂಬ ಹೆಲ್ಪ್ ಆಗಿದೆ, ಇವತ್ತು ನಾನು ತುಂಬ ಹ್ಯಾಪಿ ಆಗಿದ್ದೀನಿ ಅಂತ ನಮ್ಮನ್ನು ನಾವೇ ಒಂದೇನಾದರೂ ಟ್ರೀಟ್ ಕೊಟ್ಕೊಳ್ಳೋದು. ಈಗ ನನಗೆ ಚಾಕ್ಲೇಟ್ಸ್ ಇಷ್ಟ, ಸೊ ನಾನು ಏನಾದರೂ ಒಂದಿನ ಹೆಚ್ಚಿಗೆ ಕೆಲಸ ಮಾಡಿದ್ನಿ ಅಂದರೆ, ಸಪೋಸ್ ನಾನು ಅಂದ್ಕೊಂಡಿದ್ದು ಮುಗೀತು ಅಂದರೆ ನನಗೆ ಒಂದು ಚಾಕ್ಲೇಟ್ ಕೊಟ್ಕೋತೀನಿ. ಚಾಕ್ಲೇಟ್ ಕೊಟ್ಕೊಂಡ್ರೆ ನನಗೆ ಖುಷಿ ಆಗುತ್ತೆ. ಸೊ ನನಗೆ ನಾನು ಗಿಫ್ಟ್ ಕೊಟ್ಕೊಂಡಂಗೆ ಆಗುತ್ತೆ. ಸೊ ಅದೇ ಥರ ನಿಮಗೆ ಯಾವ ಥರ ಫೀಲ್ ಮಾಡ್ಕೋಬೇಕು, ಯಾವ ಥರ ಅನುಭವಿಸಿದ್ರೆ ನಿಮಗೆ ಖುಷಿ ಆಗುತ್ತೆ ಅಂತ ಅನಿಸುತ್ತೋ ಆ ಥರ ನಿಮ್ಮನ್ನು ನೀವೇ ಪ್ರೌಡ್ ಫೀಲಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟು ಏನಂದರೆ, ಲೈನ್ ಕ್ರಾಸ್ ಮಾಡಬಾರ್ದು. ನಾವು ಇನ್ನೊಬ್ಬರ ಜೀವನದಲ್ಲಿ ಮೂಗು ತೋರಿಸಿ ಎಲ್ಲ ಟೆನ್ಷನ್ಗಳನ್ನು ನಮ್ಮ ಮೇಲೆ ಹಾಕ್ಕೊಳ್ಳೋ ಬದಲು ಆರಾಮಾಗಿ ನಮ್ಮ ಲೈಫ್ನಲ್ಲಿ ನಮ್ಗೆ ಎಷ್ಟಿರುತ್ತೋ ಅಷ್ಟು ಇರೋದು. ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಪರ್ಸ್ನಲ್ ಲೈಫು, ನಮ್ಮ ಫ್ಯಾಮ್ಲಿ ಲೈಫು ಅಲ್ಲಿಗೆ ಬಂದರೆ ಓಕೆ. ಅದನ್ನ ಬಿಟ್ಟು ಪಕ್ಕದ ಮನೇಲಿ ಹಾಗಾಯ್ತು, ಪಕ್ಕದ ಮನೇಲಿ ಇದಾಯಿತು ಅಂತ ಅವ್ರದ್ದೆಲ್ಲ ಟೆನ್ಷನ್ ಕೂಡ ನಮ್ಮ ತಲೆ ಮೇಲೆ ಹಾಕ್ಕೊಳ್ಳೋದು ಒಳ್ಳೆಯದಲ್ಲ. ಸೊ ಆ ಥರ ನಮ್ಗೆ ಎಷ್ಟು ಬೇಕು ಅಂದರೆ, ಈಗ ನಾನು ಹೇಳ್ತಾ ಇರೋದಂದರೆ ಗಾಸಿಪ್ ಮಾಡೋದು. ಕೆಲವೊಬ್ರು ಕೂತ್ಬಿಟ್ಟಿರುತ್ತಲ್ಲ, ಅಯ್ಯೋ ಅವ್ರದ್ದು ಹಂಗಾಯಿತು, ಇವ್ರದ್ದು ಹಿಂಗಾಯಿತು ಅಂತ ಮಾತಾಡ್ತಾ. ಸೊ ಆ ಬುದ್ಧಿಯನ್ನು ನಾವು ನಮ್ಮಲ್ಲಿ ಇಟ್ಕೋಬಾರ್ದು. ಆಮೇಲೆ ನಮ್ಮ ಲಿಮಿಟನ್ನು ಯಾವಾಗಿದ್ರೂ ಕ್ರಾಸ್ ಮಾಡಬಾರ್ದು. ನಮ್ಮ ಮಿತಿಗಳನ್ನು ಗುರುತಿಸ್ಕೊಂಡು ನಾವು ಎಷ್ಟರಲ್ಲಿರಬೇಕು, ನಮ್ಮ ಮಿತಿ ಎಷ್ಟು ಅಷ್ಟರಲ್ಲೇ ಇರಬೇಕು. ಹಾಗೆಯೇ ನಮ್ಮ ಲೈಫ್ನಲ್ಲೂ ಕೂಡ ಇನ್ನೊಬ್ಬರಿಗೆ ಮೂಗು ತೋರಿಸೋದಕ್ಕೆ ಬಿಡಬಾರ್ದು. ಅಂದರೆ
ಅವ್ರದ್ದು ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅಷ್ಟೇ ಇಟ್ಕೋಬೇಕು. ಜಾಸ್ತಿ ಅವ್ರನ್ನ ಅತಿಯಾಗಿ ನಂಬಿ ನಮ್ಮ ಮೇಲೆ ಅವ್ರ ಹಕ್ಕು ಜಮಾಯಿಸೋ ಥರನೂ ನಾವು ಬಿಟ್ಕೋಬಾರ್ದು. ಆಮೇಲೆ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂದ್ರೆ, ಈಗ ನಾನು ಟೈಲರಿಂಗ್ ಮಾಡೋದ್ರಿಂದ ಪ್ರತಿ ದಿನ ಒಂದಲ್ಲ ಒಂದು ಏನೋ ಟ್ರೆಂಡಿಂಗ್ ಇರೋ ಡಿಸೈನ್ಗಳನ್ನು ತೊಗೊಂಡು ಬರ್ತಾರೆ. ನಂಗೆ ಅದು ಬೇಕು, ನನಗೆ ಇದೇ ಥರನೇ ಬೇಕು, ಹಾಗೆ ಹೀಗೆ ಅಂತ. ಎಲ್ಲ ಡಿಸೈನ್ಸು ಬರ್ತಾವೆ ಅಂತ ನಾನು ಪರ್ಫೆಕ್ಟಾಗಿ ಹೇಳೋದಿಲ್ಲ. ನಾನು ಕಲಿಬೇಕಲ್ಲ, ನಾವು ಸಾಯೋವರೆಗೂ ಕಲಿಯುತ್ತಾ ಇರೋದೇ. ಸೊ ನನಗೆ ಕೆಲವೊಂದು ಏನು ಡಿಸೈನ್ ಬರ್ತಿರಲ್ಲ ಅದನ್ನು ನಾನು ಅವ್ರಿಗೆ ಹೇಳೋದಿಲ್ಲ. ನನಗೆ ಕಾನ್ಫಿಡೆನ್ಸ್ ಇದೆ, ಓಕೆ ನಾನು ಇದನ್ನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸು ನನಗಿದೆ. ಸೊ ನಾನೇನು ಮಾಡ್ತೀನಿ, ಅವ್ರು ಏನಾದರೂ ಡಿಸೈನ್ ಹೇಳಿದಾಗ ಆಯಿತು ನಾನು ಇಸ್ಕೊತೀನಿ, ಓಕೆ ನಾನು ಮಾಡ್ತೀನಿ ಅಂತ. ಆಮೇಲೆ ನಾನು ಅದ್ರ ಮೇಲೆ ಸರ್ಚ್ ಮಾಡ್ತೀನಿ, ಹೇಗೆ ಮಾಡ್ಬೋದು, ಏನು ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತ ನಾನು ಬರುತ್ತೆ ಅಂತ ತಿಳ್ಕೊಂಡು ನಾನು ಸರ್ಚ್ ಮಾಡ್ತೀನಿ. ಆಮೇಲೆ 100% ನಾನು ಅದ್ರ ಮೇಲೆ ವರ್ಕ್ ಮಾಡಿ ಅವರಿಗೆ ಸ್ಯಾಟಿಸ್ಫೈಯಿಂಗಾಗಿ ಕೊಡ್ತೀನಿ ಆ ಬ್ಲೌಸ್ನ. ಅದೇ ನಾನು ಅಯ್ಯೋ ನನಗದು ಬರಲ್ಲ, ನನಗೆ ಇನ್ನೂ ಕಲಿತೇ ಇಲ್ಲ, ಈಗ ಹೊಸ ಡಿಸೈನ್ ಇದೆ, ನಾನು ಅದನ್ನು ಹೇಗೆ ಮಾಡಬೇಕು ಅಂತ ನಾವು ನಕಾರಾತ್ಮಕವಾಗಿ ವಿಚಾರ ಮಾಡ್ಕೊಳ್ತಾ ಆ ಬ್ಲೌಸನ್ನು ನಾವು ಹಿಡಿದೇ ಇದ್ದರೆ ಆ ಡಿಸೈನ್ ಯಾವಾಗಾದರೂ ನಾವು ಸ್ಟಿಚ್ ಮಾಡ್ತೀವ? ಫಸ್ಟ್ ಟೈಮ್ನಾದರೂ ನಾವು ಅದನ್ನು ಕಲ್ತ್ಕೊಳ್ಳೇಬೇಕು ತಾನೆ. ಆದರೆ ನಾನು ಹೇಳೋದೇನೆಂದರೆ, ನೀವು ಕಸ್ಟಮರ್ಸ್ ಬ್ಲೌಸ್ಗಳನ್ನು ಹಾಳು ಮಾಡಿ ಅಂತ ಅಲ್ಲ, ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನಾನು ಇದನ್ನು ಮಾಡಬಲ್ಲೆ ಅಂತ ಅಂದರೆ ಮಾತ್ರ ಅದನ್ನು ತೊಗೋಬೋದು. ಇಲ್ಲ ನಮಗೆ ಬರಲ್ಲ ಅಂತ ನಿಮಗೆ ಅನ್ನಿಸ್ತಿದ್ರೆ ಫಸ್ಟ್ ನೀವು ನಿಮ್ಮ ಬ್ಲೌಸ್ ಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಬೇರೆಯವ್ರ ಬ್ಲೌಸ್ ಮೇಲೆ ಅದನ್ನು ಸ್ಟಿಚ್ ಮಾಡಿ ಕೊಡಬಹುದು. ಇನ್ನು ನೆಕ್ಸ್ಟ್ ಪಾಯಿಂಟು, ಇದನ್ನು ನಾನು ತುಂಬ ಸತಿ ಮಾಡಿದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ನಾನು ಕೂಡ ಈ ತಪ್ಪುಗಳನ್ನು ಮಾಡಿದ್ದೆ. ಏನಂದರೆ ಟೈಮ್ ವೇಸ್ಟ್ ಮಾಡೋದು. ಮಷಿನ್ ಮೇಲೆ ಕೂತ್ಕೋತಿದ್ದೆ, ಕೈಯಲ್ಲಿ ಫೋನ್ ಹಿಡ್ಕೊಂಡೆ ಅಂತಂದರೆ ಅದನ್ನು ನನಗೆ ಮಷಿನ್ ಸ್ಟಿಚ್ ಮಾಡಬೇಕು ಅನ್ನೋದೇ ಬರ್ತಾ ಇರಲಿಲ್ಲ. ಆ ಥರ ಟೈಮ್ ವೇಸ್ಟ್ ಕೂಡ ನಾನು ಮಾಡಿದ್ದೆ. ಅದರಿಂದ ಎಷ್ಟು ಟೈಮ್ ವೇಸ್ಟ್ ಆಯಿತು ಅಂತ ನನಗೆ ಅರಿವಾದ ಮೇಲೆ ನಾನು ಆ ಹವ್ಯಾಸನ ಬಿಟ್ಕೊಂಡೆ. ಈಗ ಕರೆಕ್ಟಾಗಿ ಅವತ್ತಿನ ಕೆಲಸ ಅವತ್ತು ಮುಗಿಸ್ಕೋಬೇಕು. ನಾನೊಂದು ಟೈಮ್ ಹಾಕ್ಕೊಂಡಿರ್ತೀನಿ, ನನಗೆ ಯಾವ್ಯಾವ ಬ್ಲೌಸ್ ಇರುತ್ತೋ ಅದನ್ನು ಯಾವಾಗ ಕೊಡಬೇಕು, ಫಸ್ಟ್ ಇಂಪಾರ್ಟೆಂಟ್ ಯಾರ್ದಿದೆ ಅದನ್ನ ಯಾವಾಗ ಕೊಡಬೇಕು, ಅದೇ ಥರ ಯಾರ್ದು ಎಲ್ಲಿ ಕೊಡಬೇಕು, ಆ ಥರ ನಾನೆಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ತೀನಿ. ಅದರ್ವೈಸ್ ನಾನು ಹಾಗೆಯೇ ಸ್ಟಿಚ್ ಕೊಡ್ತಾ ಹೋಗ್ತಾ ಇರ್ತೀನಿ. ಹಾಗೆಯೇ ಮನೆ ಕೆಲಸಗಳಲ್ಲೂ ಕೂಡ ನಾವು ಕರೆಕ್ಟಾಗಿ ಟೈಮ್ ಫಿಕ್ಸಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಮುಂದೆ ಬರೋ ದಿನಗಳಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ಒಂದು ಲಾಂಗ್ ವಿಡಿಯೋನ ಹಾಕ್ತೀನಿ ನಾನು, ನೀವು ಕೂಡ ನೋಡಬಹುದು. ಎಲ್ಲ ಕರೆಕ್ಟಾಗಿ ನಾವು ಮನೆ ಕೆಲಸಗಳನ್ನು ಮುಗಿಸ್ಕೊಂಡು ಈ ಟೈಲರಿಂಗ್ ಕೂಡ ನಾವು ನಿಭಾಯಿಸ್ಬೋದು. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ನಾವು ಎಲ್ಲಿವರೆಗೂ ಜೀವಂತ ಇರುತ್ತೀವಲ್ಲ ಅಲ್ಲಿ ತನಕ ಏನಾದರೂ ಹೊಸತನದನ್ನು ಕಲಿತಾನೇ ಇರಬೇಕು. ನಾನು ಬರೀ ಟೈಲರಿಂಗದ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ನಿಮ್ಗೆ ಏನಾದರೂ ಅಟ್ಲೀಸ್ಟ್ ನಿಮಗೆ ಅಡುಗೆ ಮಾಡೋದು ಇಷ್ಟ ಅಂದರೆ ಹೊಸ ಅಡುಗೆ ಮಾಡೋದನ್ನು ಕಲೀರಿ. ನಿಮ್ಗೆ ರಂಗೋಲಿ ಹಾಕೋಕ್ಕೆ ಇಷ್ಟ ಅಂದರೆ ಹೊಸ ರಂಗೋಲಿ ಡಿಸೈನ್ಗಳನ್ನು ಬಿಡಿಸೋಕ್ಕೆ ಟ್ರೈ ಮಾಡಿ. ಹಾಗೆ ಹಾಡು ಹಾಡೋದು ಇಷ್ಟ, ಡ್ಯಾನ್ಸ್ ಮಾಡೋದು ಇಷ್ಟ, ನಿಮ್ಗೆ ಏನು ಇಷ್ಟ ಇರುತ್ತಲ್ಲ ಒಂದು ಸ್ವಲ್ಪನಾದರೂ ಇನ್ನಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗಲೇಬೇಕಾಗುತ್ತೆ. ಯಾಕಂದರೆ ಈಗ ನೋಡಿ, ಒಂದು ನೀರನ್ನು ನಾವು ಒಂದು ಗ್ಲಾಸ್ನಲ್ಲಿ ತುಂಬಿಟ್ವಿ ಅಂದರೆ ಅದು ಒಂದು ವಾರದೊಳಗೆ ಕೆಟ್ಟೋಗ್ಬಿಡುತ್ತೆ ಕಂಟಿನ್ಯೂ ಆಗಿ. ಅದೇ ನದಿಯಲ್ಲಿರೋ ನೀರು ಕೆಟ್ಟ ಹೋಗುತ್ತಾ? ಹರಿತಾನೇ ಇರುತ್ತಲ್ಲ, ಹರಿಯೋ ನೀರು ಕೆಡೋದಿಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ನಾವು ಕೂಡ ಲೈಫ್ನಲ್ಲಿ ಏನಾದರೂ ಒಂದು ಹೊಸತನ್ನು ನಾವು ಕಲಿತಾನೆ ಹೋಗಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಕೂತಲ್ಲೇ ಕೂತು ಕೊಳ್ತು ಹೋಗ್ಬಿಡ್ತೀವಿ. ಮಾಡೋದನ್ನೇ ಮಾಡೋದು, ಅದೇ ಕೆಲಸ ಮಾಡೋದು, ಅದೇ ಊಟ ಮಾಡೋದು, ಅದೇ ತಿಂಡಿ ತಿನ್ನೋದು, ಇದೇ ನಮ್ಮ ಲೈಫ್ ಲಾಂಗ್ ಆಗಿಬಿಟ್ರೆ ನಾವು ಹುಟ್ಟಿದ್ದು ಏನು ವೇಸ್ಟ್ ಅಲ್ವಾ? ಏನಾದರೂ ಒಂದು ಮಾಡಬೇಕಲ್ವಾ? ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾ ಅಕೌಂಟ್ ಕೃಷ್ಣ ಡಿಸೈನ್ಸ್ 123 ಅಂತ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹಾಗೆಯೇ ನಮ್ಮದು ಆನ್ಲೈನ್ ಬ್ಲೌಸ್ ಕೋರ್ಸ್ ಸ್ಟಾರ್ಟ್ ಇದೆ. ಯಾರಿಗೆ ಬೇಕೋ ಅವರು ಕಮೆಂಟ್ ಮಾಡಿ, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಜಾಯ್ನ್ ಆಗ್ಬೋದು.